ಜನರ ಅಭಿಪ್ರಾಯದಿಂದ ಬೇಡಿಕೆ ಆಗ್ಯದ. ಹೀಗಾಗಿ ಈ ಭಾಳ ಭಿಕ್ಷಾಟನೆ ಸಲುವಾಗಿ ಈಗ ನಮ್ಮ ಗುರಿ ಅಂತ ಸರ್ಕಾರ ಎಲ್ಲ ಹೇಳ್ತಾರೆ. ನಮ್ಮ ಗುರಿ ಏನಪ್ಪ, ಭಿಕ್ಷಾಟನೆ ಹೋಗಲಾಡಿಸ್ತೀವಿ, ಬಡತನ ಹೋಗಲಾಡಿಸ್ತೀವಿ, ಸಮಾನತೆ ತರ್ತೀವಿ, ಎಲ್ಲ ದೊಡ್ಡ ದೊಡ್ಡ ಮಾತುಗಳೇ. ಆದರೆ ಕಾರ್ಯರೂಪಕ್ಕೆ ಎಷ್ಟು ಬಂದವು ಅಂದಾಗ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಏನು ಹೇಳಿಬಿಡ್ತಾರೆ. ನಮ್ಮ ಮುಚ್ಚಿ ಹೋಗಿಲ್ಲ, ಬಿಡುವಂಗಿಲ್ಲ, ಸರ್ವೆ ಮಾಡೋ ಶಕ್ತಿ ಇಲ್ಲ. ನಾವು ಬದುಕೋದು ಕಷ್ಟ ಆಗಿದೆ. ಜನಸಾಮಾನ್ಯರ ನಮ್ಮ ಹೊಟ್ಟೆ ಸುಳ್ಳು ನಮಗೆ ಕಷ್ಟ ಆಗ್ಯದ. ಸರಿಯಾಗಿ ಪೇಮೆಂಟ್ ಬಿಡೋದಿಲ್ಲ, ದುಡಿದ್ರು ಸಹಿತ ಮುಂಜಾನೆ ಸಾಯಂಕಾಲ ದುಡಿದ್ರೆ 500 ರೂಪಾಯಿ ಪಗಾರ ಬಿಡೋದಿಲ್ಲ, 300 ರೂಪಾಯಿ ಪಗಾರ ಬಿಡೋದಿಲ್ಲ. ಕೆಲವೊಂದು ಕಡೆ 200 ದುಡಿದುವಂಥ ಸಾಕಷ್ಟು ಜನ ಇದ್ದಾರೆ. ಇಂಥ ಸ್ಥಿತಿಯೊಳಗೆ ಅಸಂಘಟಿತ ಕಾರ್ಮಿಕರ ಮಕ್ಕಳನ್ನ ಇವರೆಲ್ಲರೂ ಈಗೇನು ಭಿಕ್ಷಾಟನೆಯಲ್ಲಿ ಸಿಗಲಿ, ಮತ್ತೆಲ್ಲ ಸಿಗಲಿ, ಯಾರು ಸಿಗ್ತಾರೆ ಇಲ್ಲ, ಅಸಂಘಟಿತ ಕಾರ್ಮಿಕರ ಮಕ್ಕಳು, ಕೂಲಿಕಾರರ ಮಕ್ಕಳು. ಅದೇ ತಮ್ಮ ಮಕ್ಕಳನ್ನು ಕೂಲಿ ಒಯ್ತಿರ್ತಾರೆ ಪಾಪ. ಇದು ನಿಲ್ಲುದು ಯಾವಾಗ ರೀ? ಎಂದು ನಿಲ್ಲುದ? ಒಡನಾಡಿ ಅವ್ರೇನು ತೋರಿಸಿದ್ರು, ಹೇಳಿ ಎಲ್ಲ ಕಡೆ ನೋಡಿರಿ, ಕಲಬುರಗಿಯಾಗ 19 ಮಂದಿ ಇದ್ದಾರೆ ಪಾಪ ಭಿಕ್ಷಾಟನೆ ಮಾಡುವಂಥ ಮಕ್ಕಳು. ಬೆಂಗಳೂರು ನಗರ, ಕೇಂದ್ರ, ದಕ್ಷಿಣ, ಪಶ್ಚಿಮ, ಪೂರ್ವ, ಉತ್ತರ, ಗ್ರಾಮಾಂತರ ಇಷ್ಟ ಭಾಗ ಅದಾವೆ. ಅಲ್ಲಿ 212 ಮಕ್ಕಳಿದ್ದಾರೆ ಹೇಳ್ತಾ ಇದ್ದಾರೆ. ಇದು ಪಕ್ಕ ಅಂತ ಅಲ್ರಿ, ಇನ್ನೂ ಇದು ಕಡಿಮೆ ಆಗಿ ಬಂದಿರೋದು ಹೊರಗೆಲ್ಲ ಎಷ್ಟೋ ಮಕ್ಕಳು 500 ರೂಪಾಯಿ ಸತ್ತೋಗಿದ್ದು ನೋಡ್ತಾ ಇದ್ವಿ ನಾವು. ಕಲಬುರಗಿ 119, ಮೈಸೂರಿಗೆ 145, ಕೋಲಾರದೊಳಗೆ 73 ಮಂದಿನ ಭಿಕ್ಷಣೆ ಬಿಡುವಂಥವ್ರು ಇದ್ದಾರೆ. ಚಿಕ್ಕಮಗಳೂರಲ್ಲಿ 62, ಬಳ್ಳಾರಿಯಲ್ಲಿ 59, ಹಾಸನದಲ್ಲಿ 55, ಹಾವೇರಿಯಲ್ಲಿ 53, ಬೆಳಗಾವಿಯಲ್ಲಿ 49, ದಾವಣಗೆರೆಯಲ್ಲಿ 47, ಧಾರವಾಡದಲ್ಲಿ 45. ಇದು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಾಹಿತಿ ಕೊಟ್ಟದ್ದು. ಹಿಂಗದಾರಪ್ಪ ಅಂತೇಳಿ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಡಾಕ್ಯುಮೆಂಟ್ಸ್ ಇರೋದು, ಡಾಕ್ಯುಮೆಂಟ್ಸ್ ಎವಿಡೆನ್ಸ್. ಬಾಲ ಭಿಕ್ಷಕರು 2021 ಮತ್ತು 22ರಲ್ಲೇ 282 ಜನ ಇದ್ದರು. 23 453 ಆದರು. ಮುಂದೆ ಆಮೇಲೆ 23-24ರಾಗ 606 ಜನ ಆಗ್ಯಾರ. ಒಟ್ಟು 1347 ಜನ ಈಗ ಆಲ್ ಅಥೆಂಟಿಕ್ ಬಾಲ ಭಿಕ್ಷಕರು ಇದ್ದಾರೆ. ಇನ್ನೂ ಅದು ಮತ್ತು ಬೇರೆ ಇದೆ. ಇದು ಅಥೆಂಟಿಕ್ ಇವರು ಹುಡುಕಿ ತೆಗೆದಂಥದ್ದು ಕೆಲವೊಂದು ಈ ನಮ್ಮ ಒಡನಾಡಿ ಸಂಸ್ಥೆಯವರು. ಪಾಪ ಅವ್ರಿಗೆಲ್ಲನೂ ಇಡೀ ರಾಜ್ಯ ತುಂಬ ಸರ್ವೆ ಮಾಡಲಿಕ್ಕೆ ನಮಗೆ ಆಗದ ಹೋಗಿರ್ಬೋದು, ಆಗೋದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅದು ಪ್ರೈವೇಟ್ ಏನೋ NGO ಅದು, NGO ಪ್ರಯತ್ನ ಮಾಡ್ತಾ ಇದ್ದಾರೆ ಇದೆಲ್ಲ ಮಾಡೋಣಪ್ಪ ಅಂತೇಳಿ. ಒಂದು ಸಾಹಸ ಅವರು, ಅದು ಮೆಚ್ಚು. ಅದು ಸರ್ಕಾರ ಏನು ಮಾಡಲಿಕ್ಕೆ